ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಷ್ಟೋ ತಾಯಂದ್ರಿಗೆ ನಮ್ಮ ಮಗು ತುಂಬ ಸಣ್ಣ ಇದೆ, ಹೇಗೆ ದಪ್ಪ ಮಾಡೋದು ಅನ್ನೋದು ತುಂಬಾ ಟೆನ್ಷನ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದು ಮಕ್ಕಳು ಹುಟ್ಟನೆ ಬರ್ತ್ ವೇಟ್ ತುಂಬ ಚೆನ್ನಾಗಿರುತ್ತೆ, ಇನ್ನು ಕೆಲವೊಂದು ಮಕ್ಕಳು ಲೋ ಬರ್ತ್ ವೇಟಲ್ಲಿ ಹುಟ್ಟುತ್ತೆ. ಹಂಗಾಗಿ ಒಂದು ಮಗುವಿಂದ ಇನ್ನೊಂದು ಮಗುಗೆ ಬೇಬಿ ವೆಯ್ಟ್ ಅನ್ನೋದು ವೇರಿಯೇಷನ್ ಇರುತ್ತೆ. ನೀವು ಯಾವುದೇ ವೆಯ್ಟ್ ಅನ್ನೋದು ಕೂಡ ಹೆಲ್ದಿಯಾಗಿದ್ರೇ ಅದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಹೆಲ್ತಿಯಾಗಿ ಬೇಬಿನ ದಪ್ಪ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮೊದಲನೇದಾಗಿ ನೀವು ಎದೆ ಹಾಲನ್ನು ಚೆನ್ನಾಗಿ ಫೀಡ್ ಮಾಡಬೇಕಾಗುತ್ತೆ ಬೇಬಿಗೆ. ಎದೆ ಹಾಲು ಅನ್ನೋದು ತುಂಬ ಇಂಪಾರ್ಟೆಂಟ್. ಹುಟ್ಟಿದ ತಕ್ಷಣ ಬೇಬಿಗೆ 1 to 2 days ಒಳಗಡೆ ಏನು ಬರುತ್ತೆ ಕೊಲೆಸ್ಟ್ರಮ್, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ಅಮೃತಕ್ಕೆ ಕೂಡ ಹೋಲಿಸ್ಬೋದು ನಾವು. ಯಾಕಂದರೆ ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ. ಹಾಗಾಗಿ ನೀವು ಮಿಸ್ ಮಾಡದೆ 1 ಡ್ರಾಪೇ ಬರ್ತಿದೆಯಾ ಇಲ್ಲ ಸ್ವಲ್ಪ ಬರ್ತಿದೆಯಾ ಎಷ್ಟಾದರೂ ಕೂಡ ನೀವು ಅದನ್ನು ಮಗುಗೆ ಕಂಪಲ್ಸರಿ ಕೊಡಲೇಬೇಕು. ಸೊ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇಬಿ ವೆಯ್ಟ್ ಗೇನ್ ಆಗೋದಕ್ಕೆ. ಹಾಗೆ 3 months ಬಿಲೋ ಇರೋಂತಹ ಮಕ್ಕಳು ತುಂಬಾ ನಿದ್ದೆ ಮಾಡ್ತಾ ಇರುತ್ತೆ. ಹಾಲು ಕೂಡ ಕುಡಿಯೋದಕ್ಕೆ ಎದ್ದೊಳ್ತಾರಲ್ಲ, ಹೊಟ್ಟೆಯಲ್ಲಿ ಅದಕ್ಕೆ ಮಲಗಿ ಅಭ್ಯಾಸ ಆಗಿರೋದ್ರಿಂದ ಫೀಡಿಂಗ್ ಕೂಡ ಬೇಕು ಅಂತ ಅನ್ಕೋದಲ್ಲೇ ಮಲಗುತ್ತೆ. ಫುಲ್ಲು ಜಾಸ್ತಿ ಹಸುವಾದ್ಮೇಲೆ ತುಂಬ ಎದ್ದೊಳುತ್ತೆ. ಆಗ ಮಾಡೋದಕ್ಕೆ ಹೋಗಬೇಡಿ. ಕಾಲಿಗೆ ಟ್ಯಾಪ್ ಮಾಡಬೇಕು. ನೀವು ಟ್ಯಾಪ್ ಮಾಡಿಬಿಟ್ಟು ಇಲ್ಲ ಕಚ್ಚಗುಳಿ ಕೊಟ್ಟು ಎಬ್ಬಿಸಿ ನೀವು 1 hour ಒಂದ್ಸರಿ ಕಂಪಲ್ಸರಿ ಹಾಲನ್ನ ಫೀಡ್ ಮಾಡಬೇಕು. 3 months ಒಳಗಿನ ಬೇಬಿಗೆ ನೀವು ಎಷ್ಟು ಚೆನ್ನಾಗಿ ಫೀಡ್ ಮಾಡ್ತೀರ ಅಷ್ಟು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಐ ಕಾಂಟ್ಯಾಕ್ಟ್ ಮಾಡಿ ಅದ್ರ ಜೊತೆ ಮಾತಾಡಿಕೊಂಡು ಬಾಂಡಿಂಗ್ ಕೂಡ ಇಟ್ಕೋಬೋದು. ಈ ಟೈಮಲ್ಲಿ ವೆಯ್ಟ್ ಗೇನ್ಗೆ ಇದು ಕೂಡ ಒಂಥರ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟು ಬೇಬಿ ಮಸಾಜ್ ಕೂಡ ಬೇಬಿದು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಯಾವುದು ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ಕೋಕೋನಟ್ ಆಯಿಲ್ ಅಥವಾ ಕ್ಯಾಸ್ಟ್ರಾಲ್ ಆಯಿಲ್ ಯಾವುದಾದ್ರೂ ಅಪ್ಲೈ ಮಾಡಿ. ಸ್ವಲ್ಪ ನೀವು ಬೇಬಿ ಸೆನ್ಸಿಟಿವ್ ಇರೋದ್ರಿಂದ ಜೆಂಟಲಾಗಿ ಮಸಾಜ್ನ ಮಾಡಿ. ಮಾರ್ನಿಂಗ್ ಮತ್ತು ಈವ್ನಿಂಗ್ 2 times ನೀವು ಮಸಾಜ್ ಮಾಡಿ ಉಗುರು ಬೆಚ್ಚನ ನೀರಲ್ಲಿ ಬೇಬಿಗೆ ಸ್ನಾನ ಮಾಡಿಸ್ಬೋದು. ಬಿಸಿಲಿದೆ ಅಂತ ಹೇಳಿದಾಗ ಮಾಡಿಸಿ. ಹಾಗೆಯೇ ನೀವು 1 dayಗೆ 1 time ಆದರೂ ಟಮ್ಮಿ ಟೈಮ್ ಕೊಡಿ. ಇದು ಗ್ಯಾಸ್ ಪ್ರಾಬ್ಲಮ್ ಇದ್ದರೆ ಮಗುಗೆ ರಿಲೀಫ್ ಆಗುತ್ತೆ. ಈ ಥರ ಬಾಂಡಿಂಗ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಿಮಗೆ ನಿಮ್ಮ ಪಾಪುಗೆ. ಆಗ ವೆಯ್ಟ್ ಗೇನ್ ಆಗೋದಕ್ಕೆ ಇದು ಒಂಥರ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಸೂರ್ಯನ ಬಿಸಿಲು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಾಪು ವೆಯ್ಟ್ ಗೇನ್ ಆಗೋದಕ್ಕೆ. ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗಡೆ ಬರುತ್ತಲ್ವ ಎಳೆ ಬಿಸಿಲು ಅಂತಾರಲ್ವ, ಆ ಬಿಸಿಲಲ್ಲಿ ನೀವು ಮಗುನ ಈ ಥರ ಕೂರಿಸ್ಕೊಂಡು ಸ್ವಲ್ಪ ಟೈಮ್ ಬಿಸಿಲಲ್ಲಿ ತೋರಿಸೋದ್ರಿಂದ ಕೂಡ ಪಾಪುದು ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ನೀವು ಟೈಮ್ ಟು ಟೈಮ್ ವ್ಯಾಕ್ಸಿನ್ನ ಹಾಕಿಸ್ಬೇಕಾಗುತ್ತೆ. ಹುಟ್ಟಿದ ಇನ್ನೊಂದು ದಿನದಲ್ಲೇ BCG ಒಂದು ಇಂಜೆಕ್ಷನ್ ಇರುತ್ತೆ. ನೆಕ್ಸ್ಟು 1.5-2.5 ಈ ಥರ ಯಾವ್ಯಾವ ಶೆಡ್ಯೂಲಲ್ಲಿ ಯಾವ್ದು ವ್ಯಾಕ್ಸಿನ್ ಇದೆ ಮಿಸ್ ಮಾಡದೆ ನೀವು ವ್ಯಾಕ್ಸಿನ್ನ ಹಾಕ್ಸೋದ್ರಿಂದ ಕೂಡ ಬೇಬಿ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ವಿಟಮಿನ್ ಡಿ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ವಿಟಮಿನ್ D3 ಕೂಡ ತುಂಬ ಇಂಪಾರ್ಟೆಂಟ್. ಬ್ರೆಸ್ಟ್ ಮಿಲ್ಕಲ್ಲಿ ಇದಿರೋದಿಲ್ಲ. ಹಾಗಾಗಿ ಇದು ಡಾಕ್ಟರ್ ಎಲ್ಲ ಮಕ್ಕಳಿಗೂ ಸಜೆಸ್ಟ್ ಮಾಡ್ತಾರೆ. ಈ ವಿಟಮಿನ್ D3 ಡ್ರಾಪ್ಸ್ನ ಮಿಸ್ ಮಾಡ್ದೇ ನೀವು ಹುಟ್ಟಿರೋ ಮಗುವಿಂದ 1 ವರ್ಷದ ಒಳಗಡೆ ಇರೋಂಥ ಮಗುಗಳಿಗೆ ಹಾಕೋದ್ರಿಂದ ಬೋನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿ ಬೇಬಿ ವೆಯ್ಟ್ ಕೂಡ ಚೆನ್ನಾಗಿ ಗೇನ್ ಆಗುತ್ತೆ. ಹಾಗಾಗಿ ಮಗು ಸಣ್ಣ ಇದೆ ದಪ್ಪ ಇದೆ ಅನ್ನೋದ್ರ ಕಡೆ ಯೋಚನೆ ಬಿಟ್ಟು ಚೆನ್ನಾಗಿ ಫೀಡ್ ಮಾಡಿ ಹೆಲ್ದಿ ವೆಯ್ಟ್ ಗೇನ್ ಆಗುತ್ತೆ ಪಾಪುನೇ. ಈ ಟಿಪ್ಸ್ನ ಫಾಲೋ ಮಾಡಿ. ನಾನು ಹೇಳಿರೋಂತಹ 5 ಟಿಪ್ಸ್ನ ಫಾಲೋ ಮಾಡಿ ಮಿಸ್ ಮಾಡದೆ ಖಂಡಿತವಾಗ್ಲೂ ನಿಮಗೆ 3 months ಒಳಗಡೆ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬೇಬಿ ವೆಯ್ಟ್ ಗೇನ್ ಆಗುತ್ತೆ ಅನ್ನೋದು ನೀವೇ ನೋಡ್ತೀರಾ. ವೆಯ್ಟ್ ಗೇನ್ ಆದಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ನನ್ನ ಟಿಪ್ಸ್ ಅನ್ನೋದು. ಇಷ್ಟೇ ಮಾಡಬೇಕಾಗಿರೋದು. ನೀವು ಚೆನ್ನಾಗಿ ನೀವು ಬೇಬಿಗೆ ಹಾಲನ್ನ ಕುಡಿಸಿ ವ್ಯಾಕ್ಸಿನೇಷನ್ ಟೈಮ್ ಟು ಟೈಮ್ ಹಾಕಿಸಿ. ಹಾಗೆ ಬಿಸಿಲಲ್ಲಿ ಮಗುನ ಬೆಳಗ್ಗೆ ಟೈಮು ಕೂರಿಸ್ಕೊಳ್ಳಿ. ಹಾಗೆಯೇ ಚೆನ್ನಾಗಿ ಬೆಳಿಗ್ಗೆ ಸಂಜೆ ಬೇಬಿಗೆ ಮಸಾಜ್ನ ಮಾಡಿ. ನೆಕ್ಸ್ಟು ಬೇಬಿನ ನೀವು ಬಾಂಡಿಂಗ್ ಚೆನ್ನಾಗಿ ಇಟ್ಕೋಬೇಕು. ವಿಟಮಿನ್ D3 ಡ್ರಾಪ್ಸ್ನ ನೀವು 0.5 ml ಮಾರ್ನಿಂಗ್ ಆದರೂ ಹಾಕ್ಬೋದು, ಇಲ್ಲ 0.5 ml ಈವ್ನಿಂಗ್ ಬೇಕಾದರೂ ಹಾಕ್ಬೋದು. ಇಲ್ಲಾಂದರೆ ಮಾರ್ನಿಂಗ್ 1 ml ಕೂಡ ಹಾಕಿದ್ರೂ ಕೂಡ ನಡೆಯುತ್ತೆ. ಇದೆಲ್ಲ ಟಿಪ್ಸ್ನ ಫಾಲೋ ಆಗಿ ನಿಮ್ಮ ಪಾಪು ಚೆನ್ನಾಗಿ ದಪ್ಪ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತಿನವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.